ತೊಲಗಲಿ 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 ದಲಿತ ವಿರೋಧಿ ಪಿಡಿಒಗೆ ಹೇಳಿ ಧಿಕ್ಕಾರ. ದಲಿತ ವಿರೋಧಿ ಪಿಡಿಒಗೆ ಹೇಳಿ ಧಿಕ್ಕಾರ. ಅಟ್ಟಹಾಸಕ್ಕೆ ಹೇಳಿ ಧಿಕ್ಕಾರ. ಮಂಚೇನಹಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಬಂದರಹಳ್ಳಿ ಗ್ರಾಮಕ್ಕೆ ಪಿಡಿಒ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಮೂಲಭೂತ ಸೌಕರ್ಯಗಳನ್ನು ಸಹ ಸರಿಯಾಗಿ ಕಲ್ಪಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆರೋಪಿಸಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಸಮತಾ ಸೈನಿಕ ದಳದ ಮುಖಂಡರು ಹಾಗೂ ಪದಾಧಿಕಾರಿಗಳು ಗೌಡಗೆರೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಈ ವೇಳೆ ಮಾತನಾಡಿದ ಸಮತಾ ಸೈನಿಕ ದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟರಮಣಪ್ಪ ಮಾತನಾಡಿ, ಕೇವಲ ಓಟಿಗಾಗಿ ಮಾತ್ರ ಜನಪ್ರತಿನಿಧಿಗಳು ದಲಿತರನ್ನ ನೋಡುತ್ತಿದ್ದಾರೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುತ್ತಿಲ್ಲ ಎಂದು ಪಿಡಿಒ ವಿರುದ್ಧ ಹಲವಾರು ಬಾರಿ ದೂರು ಸಲ್ಲಿಸಿದ್ರೂ ಸಹ ಅಧಿಕಾರಿಗಳು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಡಿಜಿಟಲ್ ಲೈಬ್ರರಿಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನಿಯಮಬದ್ಧವಾಗಿ ಹಾಕದೆ ಅವರ ಗೌರವಕ್ಕೆ ಚ್ಯುತಿ ತಂದಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಇವತ್ತು ಏನು ಗೌಡಗೆರೆ ಗ್ರಾಮ ಪಂಚಾಯತಿ ಮುಂದೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರಿ, ಏನು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಅಂತಂದ್ಬಿಟ್ಟು. ಏನ್ ಸರ್, ಈ ಒಂದು 21ನೇ ಶತಮಾನದಲ್ಲೂ ಈ ತರದ ಒಂದು ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ, ಏನ್ ಹೇಳ್ತೀರಾ? ಈ ಅವ್ಯವಸ್ಥೆಗೆ ಕಾರಣ ಮೂಲವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ರಾಜಕಾರಣಿಗಳಿದ್ದು ಮತ್ತು ಇಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ಪಿಡಿಒ. ಇದು ಇವತ್ತಿನ ಸಮಸ್ಯೆ ಅಲ್ಲ. ನಮಗೆ ಹೇಳೋದಕ್ಕೂ ಒಂಥರ ಬಾಧೆ ಆಗುತ್ತೆ, ಅಸಹ್ಯನೂ ಆಗುತ್ತೆ. ಈಗ ನೀವು ಕೇಳಿದ ಪ್ರಶ್ನೆನೇ ಅದನ್ನು ಕೇಳದೆ ಜೀರ್ಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ಇದನ್ನ ರಾಜಕಾರಣಿಗಳು ಮನದಟ್ಟು ಮಾಡ್ಕೋಬೇಕು. ಏನು ಚುನಾವಣೆ ಬಂದಾಗ ಹಳ್ಳಿಗಳ ಕಡೆ ಬಂದು ತನ್ನ ಅನುಚರರೊಂದಿಗೆ ನಾವಿರೋದೇ ದಲಿತರ ಪರ, ಹಿಂದುಳಿದವರ ಪರ, ಅಂಬೇಡ್ಕರ್ ಪರ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಫೋಟೋಗಳಿಟ್ಕೊಂಡು ದಲಿತರ ಮನೆಗೆ ಬಂದು ಊಟ ಮಾಡಿಕೊಂಡು ಮತಗಳನ್ನು ಗಿಟ್ಟಿಸಿ ಅಧಿಕಾರಕ್ಕೆ ಬಂದಂಥ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿರ್ತಕ್ಕಂಥ ಸದಸ್ಯರಾಗಿರ್ಬೋದು, ಜಿಲ್ಲಾ ಸಮಿತಿ ಸದಸ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಕೊಟ್ಟ ಮಾತನ್ನು ಕೇವಲ ಕನಿಷ್ಠ ಒಂದು 5% ಆದರೂ ನಡ್ಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಇಷ್ಟು ವರ್ಷಗಳಿಂದ ಮೂಲಭೂತ ಸೌಲಭ್ಯ ಇಲ್ಲ ಅಂತೇಳಿ ಒಬ್ಬ ದಲಿತ ಗ್ರಾಮದವರು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ಆದೇಶ ತಂದ್ರೂ ಸಹ ಹೈಕೋರ್ಟ್ ಆದೇಶಕ್ಕೂ ಲೆಕ್ಕ ಕೊಡ್ತಾ ಇಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಮಟ್ಟದಲ್ಲಿ ಇಲ್ಲಿನ ರಾಜಕಾರಣಿಗಳು ಇಲ್ಲಿರ್ತಕ್ಕಂಥ ಅಧಿಕಾರಿಗಳೇ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪರೋಕ್ಷವಾಗಿ ಯೋಚನೆ ಮಾಡಬೇಕಾಗಿದೆ. ಇನ್ನು ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ, ಬಂದರಹಳ್ಳಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನ ಅಧಿಕಾರಿಗಳು ಕಲ್ಪಿಸುತ್ತಿಲ್ಲ ಎಂದು ಹೈಕೋರ್ಟ್ಗೆ ಹೋಗಿ ಆರ್ಡರ್ ತಂದರೂ ಸಹ ಅಧಿಕಾರಿಗಳು ಕಿಂಚಿತ್ತೂ ತಲೆ ಕೆಡಿಸಿಕೊಳ್ತಿಲ್ಲ. ಪಿಡಿಒ ಇಲ್ಲಸಲ್ಲದ ಕಾರಣಗಳನ್ನ ಹೇಳಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ, ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಆದರೆ ಈ ಬಂದರಹಳ್ಳಿ ಗ್ರಾಮ ನಮ್ಮ ಈ ಗೌಡಗೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತೆ. ಈ ಗೌಡಗೆರೆ ಗ್ರಾಮ ಪಂಚಾಯತಿಗೂ ಮತ್ತು ಬಂದರಹಳ್ಳಿಗೂ ಸುಮಾರು 6 ಕಿಲೋಮೀಟ್ರ್ ದೂರ ಇದೆ. ಆದರೆ ಪಕ್ಕದಲ್ಲೇ 1 ಕಿಲೋಮೀಟ್ರ್ ಅಂತರದಲ್ಲಿ ಹಳೇಹಳ್ಳಿ ಗ್ರಾಮ ಪಂಚಾಯತಿ ಇದೆ. ಇಲ್ಲಿನ ಅಧಿಕಾರಿಗಳು ಅಥವಾ ಬೇರೆ ಯಾವ ರೀತಿಯಿಂದ ಅದನ್ನು ಎಲ್ಲರೂ ದಲಿತರಿರೋ ಒಂದು ಗ್ರಾಮನೇ 6 ಕಿಲೋಮೀಟ್ರ್ ವ್ಯಾಪ್ತಿಗೆ ಒಳಪಡಿಸಿದ್ದಾರೆ. ಇದು ಮೊದಲನೇ ತಪ್ಪು. ಇದು ವೈಜ್ಞಾನಿಕನೂ ಅವೈಜ್ಞಾನಿಕನೂ ಗೊತ್ತಿಲ್ಲ. ಆದರೆ ಆ ಊರಿಗೆ ಮೂಲ ಸೌಕರ್ಯಗಳಿಲ್ಲ. ಇದರ ಬಗ್ಗೆ ಸಾಕಷ್ಟು ಮನವಿಗಳನ್ನು ಕೊಟ್ಟಿದ್ರೂ ಸಹ ಈ ಗೌಡಗೆರೆ ಗ್ರಾಮ ಪಂಚಾಯತಿ PDO ಆಗಲಿ ಅಧಿಕಾರಿಗಳಾಗಲಿ ಯಾರೂ ಮಾಡಲಿಲ್ಲ. ಹೈಕೋರ್ಟ್ ಹೋಗಿ ನನ್ನ ಸ್ವಂತ ಪೆನ್ಷನ್ ದುಡ್ಡಿಂದಾನೇ ಆ ಊರಿಗೆ ಏನೇನು ಮೂಲ ಸೌಕರ್ಯ ಬೇಕೋ ಎಲ್ಲನೂ ಆದೇಶ ಮಾಡ್ಕೊಂಡು ಬಂದರು. 11/3/2020 ಈ ಹೈಕೋರ್ಟ್ ಆದೇಶ ಮಾಡಿದೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ಎಲ್ರಿಗೂ ಆದೇಶ ನೀಡಿ 2 ತಿಂಗಳ ಒಳಗಾಗಿ ಆ ಊರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ನೀಡಿದ್ರು ಸಹ ಯಾರೂ ಮಾಡಲಿಲ್ಲ. ಆದರೆ ಇದೇ ಒಬ್ಬ PDO ಮತ್ತು ಇವರು ಸರ್ವೆ ಆಗಿಲ್ಲ ಹೇಳ್ತಾ ಇದ್ರು. ಆದರೆ ಅದೇ ದಿನ ಸರ್ವೆ ಅಧಿಕಾರಿಗಳು ಬಂದು, ಕಂದಾಯ ಇಲಾಖೆ ಅಧಿಕಾರಿಗಳು ಬಂದು ಆ ಊರನ್ನು ಸರ್ವೆ ಮಾಡಿ ಗಡಿಗಳನ್ನು ಗುರುತಿಸಿ ಈಗಿರಬೇಕಂತ ಲೋಕೇಶ್ PDO ಅವರಿಗೆ ಅವರ ಇದರಲ್ಲೇ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದರೆ ಇವರು ಇಷ್ಟು ವರ್ಷಗಳಾದ್ರೂ ಮಾಡಲಿಲ್ಲ. ಇನ್ನು ಪ್ರತಿಭಟನಾಕಾರರು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಹಸೀಲ್ದಾರ್ ದೀಪ್ತಿ,
ಪಿಡಿಒ ಮೇಲಿನ ಆರೋಪಗಳನ್ನು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದರು. ಸೈನಿಕ ದಳ್ಳವರು ಹಾಗೂ ಗೌಡ್ಗೆರೆ ಗ್ರಾಮಸ್ಥರು ಎಲ್ಲರೂ ಇಲ್ಲಿ ಪಿಡಿಒ ಕಚೇರಿಯಲ್ಲಿ ಹಾಜರಾಗಿರ್ತಾರೆ. ಅವ್ರದ್ದು ಕುಂದುಕೊರತೆಗಳು ಎಸ್ಪೆಷಲಿ ಪಿಡಿಒ ಅಗೇನ್ಸ್ಟ್ ಸ್ವಲ್ಪ ಅವ್ರಿಗೆ ಅಸಮಾಧಾನ ಇರೋದನ್ನು ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಪತ್ರ ಬರೆದಿದ್ದಾರೆ. ಅದನ್ನ ತಲುಪಿಸೋ ಜವಾಬ್ದಾರಿನ ನಾವು ತಗೊಂಡಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನ ಸಲ್ಲಿಸಿ ತದನಂತರ ಅವ್ರ ಕಡೆಯಿಂದ ಕಳಿಸ್ತೀವಿ. ಆಮೇಲೆ ಅವರು ಅಂದ್ರೆ ಸಮತಾ ಸೈನಿಕ ದಳ ಕಡೆಯಿಂದ ಅವ್ರ ಕಡೆಯಿಂದ ಏನು ಅಪವಾದಗಳು ಬರ್ತಿದಾವೆ, ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಚಿತ್ರನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನ ಅಳವಡಿಸದೆ ಅಥವಾ ಫೋಟೋನ ನೀಟಾಗಿ ಅದೇನ್ ಜಾಸ್ತಿ ಖರ್ಚು ಬರಲ್ಲ ಅಂತದನ್ನ ನೀಟಾಗಿ ಹಾಕಿಲ್ಲ, ಇಲ್ಲ ಹಾಕ್ಲೇಬಾರ್ದಾಗಿತ್ತು ಅಂತ ಅವ್ರದೊಂದು ಆರೋಪ ಬಂದಿದೆ ಪಿಡಿಒ ಅವ್ರ ಮೇಲೆ. ಅದಲ್ದಿರ ಮೂಲಭೂತ ಸೌಕರ್ಯಗಳು ಒದಗಿಸಿಲ್ಲ ಗೌಡ್ಗೆರೆ ಗ್ರಾಮಸ್ಥರಿಗೆ, ಬಂದ್ರಳ್ಳಿ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯಗಳನ್ನ ದೊರಕಿಸಿಲ್ಲ. ಹಾಗೂ ಅವ್ರ ಮೇಲೆ ಹಲವಾರು ಅಪವಾದಗಳು ಕೇಳಿ ಬರ್ತಿವೆ. ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗೂ ಪೊಲೀಸ್ ಅಧಿಕಾರಿಗಳಿಗೂ ಒಂದು ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಆರೋಪಗಳ ಬಗ್ಗೆ ಪಿಡಿಒ ಅವರನ್ನ ಎಂಎಂಟಿವಿ ವಾಹಿನಿ ಫೋನಿನ ಮೂಲಕ ಸಂಪರ್ಕಿಸಿತಾದರೂ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿ ಮೀಟಿಂಗ್ನಲ್ಲಿದ್ದೇನೆ ಎಂದು ತಿಳಿಸಿದರು. ಒಟ್ನಲ್ಲಿ ಅಭಿವೃದ್ಧಿ ಅಂತ ಜನಪ್ರತಿನಿಧಿಗಳು ಉದ್ದುದ್ದ ಭಾಷಣ ಬೀಗಿದ್ದಾರೆ. ಆದರೆ ಹೈಕೋರ್ಟ್ ಆದೇಶ ಇದ್ರೂ ಸಹ ಗ್ರಾಮದ ಮೂಲಭೂತ ಸೌಕರ್ಯಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನನ್ನ ಬೇಕೋ ದೇವ್ರೇ ಬಲ್ಲ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಗ್ರಾಮಕ್ಕೆ ಬೇಕಾದ ಸೌಲಭ್ಯಗಳನ್ನ ಕಲ್ಪಿಸುತ್ತಾರಾ? ಕಾದು ನೋಡಬೇಕಾಗಿದೆ. ನಾಸಿರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.